ನಮಸ್ತೆ ಎಲ್ಲ ನನ್ನ ಸ್ನೇಹಿತರಿಗೆ ಮಯೂರಿ ಅನಿತಾ ಕುಕಿಂಗ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತಿನ ಬ್ಲಾಗ್ ಏನಂದರೆ ಬುಧವಾರದ ಬ್ಲಾಗ್ ಸ್ವಲ್ಪ ಲೈಟಾಗಿ ಮಾಡಿರೋದು, ಜಾಸ್ತಿ ಏನಂತ ಯಾಕೆಂದರೆ ಕೆಲಸದ ಒತ್ತಡ ಜಾಸ್ತಿ ನನಗೆ, ಹಂಗಾಗಿ ಸ್ವಲ್ಪ ಹಿಂಗೆ ಅಡುಗೆ ಮಾಡ್ತಾಯಿದ್ದೆ. ಸೊ ನನ್ನ ಮಕ್ಕಳೆಲ್ಲ ಮನೇಲಿ ಇದ್ದರು, ಹಂಗಾಗಿ ಸುಮ್ಮನೆ ಹಿಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೊಂಡೆ. ಸೊ ನೋಡ್ಬೋದು ನುಗ್ಗೆಕಾಯಿ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೆ. ಸೊ ನಮ್ಮದೇ ಅದು ನುಗ್ಗೆಕಾಯಿ ಗಿಡ ತುಂಬ ಇದ್ದು, ಹಂಗಾಗಿ ಇನ್ನೂ ಅಷ್ಟು ಕಿತ್ತಿದೆ, ಇನ್ನೂ ಇದ್ದು ತುಂಬ. ನಮ್ಮ ಅತ್ತೆ ಮನೆ ಕೊಟ್ಟು ಕಳ್ಸೋಣ ನಾನು ಸ್ವಲ್ಪ ಕಿತ್ತಿದೆ. ನೋಡ್ಬೋದು ನಮ್ಮ ಮಗಳು ಟಿ ವಿ ನೋಡ್ತಾ ಕೂತಿದ್ರು, ಹಂಗೂ ರೇಗಿಸ್ತಾಯಿದ್ರು, ಏನು ಮಮ್ಮಿ ನೀನು ಇಷ್ಟೊತ್ತಲ್ಲೋ ಅಂತ. ಮಾಮೂಲಿ ಮಾತಾಡ್ತಾ ಇರ್ತಾರೆ. ಸೊ ನಾನು ಅಡುಗೆ ಮಾಡ್ಬಿಟ್ಟು ತೊಟ್ಟಾಗ ಹೋಗ್ಬೇಕು ಬೇಗ ಸಮಯ ಬಂದು 3 ಗಂಟೆ ಆಗಿದ್ದಾಗ ಸರಿ ಅಂದ್ಬಿಟ್ಟು ಪಟಪಟ ಅಂತ ಅಡುಗೆ ಮಾಡೋಣ ಅಂತ ರೈಸ್ ಮಾಡಿದ್ದೆ. ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಈಸಿಯಾಗಿ ನಾನು ಮಾಡೋದಷ್ಟೇ. ಫಸ್ಟು ಟೊಮೊಟೊ ಬೇಳೆ ಹಾಕಿ ತುಂಬ 4 ವಿಷಲ್ ಕೂಗಿಸ್ಕೊತೀನಿ. ಒಗ್ಗರಣೆಗೆ ಈರುಳ್ಳಿ ನೀವು ನೋಡ್ತಾ ಇರ್ಬೋದು, ಬ್ಯಾಡಗಿ ಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವಿನ ಸೊಪ್ಪು ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ನುಗ್ಗೆಕಾಯಿನೂ ಒಗ್ಗರಣೆಲ್ಲ ಫ್ರೈ ಮಾಡ್ತೀನಿ. ಟೇಸ್ಟ್ ಒಂಥರ ತುಂಬ ಡಿಫ್ರೆಂಟಾಗಿರುತ್ತೆ. ಏಕೆ ಅಂದರೆ ನುಗ್ಗೆಕಾಯಿ ಸಾಂಬಾರು ಆಡ್ಸೋಕ್ಕೆ ಅಂದರೆ ರುಬ್ಬಿ ಮಾಡ್ಬೋದು, ಮತ್ತು ಬರೀ ಕೂಗಿಸ್ಕೊಂಡು ಸಾಂಬಾರು ಪುಡಿ ಹಾಕಿ ಮಾಡ್ಬೋದು, ಬೇಳೆ ಜೊತೆ 2-3 ಥರ ವಿಧಾನ ಮಾಡ್ಬೋದು. ನನಗೆ ಈ ಥರ ಮಾಡೋಕ್ಕೆ ತುಂಬ ಇಷ್ಟ. ಹಂಗಾಗಿ ಫೈನಲಿ ಒಗ್ಗರಣೆ ನುಗ್ಗೆಕಾಯಿ ಸ್ವಲ್ಪ ಹುರ್ಕೊಂಡು ಜೊತೆಗೆ ಖಾರದ ಪುಡಿ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಬೇಳೆ ಬಂದಿರೋದನ್ನ ಇದಕ್ಕೆ ಬಗ್ಗಿಸ್ಕೊಂಡು ನೀರು ಹೆಚ್ಚಿಸ್ಕೊಂಡು, ನಮಗೆ ಹುಳಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹುಳಿ ಹಾಕ್ಕೊಳ್ಳೋದು, ಇಲ್ಲಾಂದರೆ ಉಪ್ಪು ಖಾರ ನೋಡಿಕೊಂಡೆ ಹೆಚ್ಚಿಗೆ ಬೇಕು ಅಂದರೆ ಹೆಚ್ಚಿಗೆ ಹಾಕ್ಕೊಂಡು ಮಾಡೋದು. ತುಂಬ ಈಸಿ ಮೆಥಡು. 10 ನಿಮಿಷ ಅಷ್ಟೇ. ಬೇಗ ಪಟಪಟ ಅಂತ ಆಗಬೇಕು ಅಂತಂದರೆ ನನಗೆ ಈಸಿ. ಯಾಕೆಂದರೆ ನನಗೆ ಕೆಲಸ ಒತ್ತಡಕ್ಕೆ ಪಡಪಡ ಅಂತ ಮಾಡ್ಕೊತೀನಿ. ತುಂಬ ಚೆನ್ನಾಗಿತ್ತು ಸಾಂಬಾರು. ಜೊತೆಗೆ ಲಾಸ್ಟಲ್ಲಿ ಹಿಂಗೆ ಹಾಕೋದು, ನಿಮಗೆ ನಿಮ್ಮ ಆಪ್ಷನ್, ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ. ಬಟ್ ಅಂದರೆ ಬೇಗ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ಗೆ ನಾನು ಮಾಡ್ತೀನಿ ಅಷ್ಟೇ ಅಡುಗೆನ. ಸೊ ಫೈನಲಿ ಇದಾಗಿತ್ತು. ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಮಾಡಿದ್ದೆ ನಾನು ಗುರುವಾರ. ಏಕೆ ಅಂತಂದರೆ ಅವತ್ತು ಗುರುಪುಷ್ಯ ಯೋಗ ಆಯಿತು. ಬಟ್ ಕೆಲಸ ಯಾಕೆಂದರೆ ಒಂದು ಹಸುಗಳಿರೋದ್ರಿಂದ ನನಗೆ ತುಂಬ ಕೆಲಸಗಳಿರುತ್ತೆ. ಹಂಗಾಗಿ ಟೈಮ್ ಸಿಕ್ಕಿದಾಗ ವಾರ ಹೋಗ್ತಿದ್ದೆ. ಚನ್ನಪಟ್ಟಣದಲ್ಲಿದ್ದು ಫಸ್ಟು ನಾವು ಆವಾಗ ವಾರ ಹೋಗ್ತಾಯಿದ್ದೆ. ಬಟ್ ಈಗ ಹೋಗೋಕ್ಕಾಗಲ್ಲ. ಇಂಥ ಟೈಮ್ಗಳಾದ್ರೂ ಹೋಗೋಣ ಅಂತ ಹೇಳಿ ಸೊ ಪಟಪಟ ಅಂತ ಸಾಯಂಕಾಲ ಎಲ್ಲ ಬೇಗ ಹಾಲು ಕರೆದು ಮಾಡ್ಬಿಟ್ಟು ಬಂದು ಸ್ನಾನ ಮಾಡಿ ಸಮಯ ಬಂದಾಗ 6:30 ಆಗೋಗಿತ್ತು. ಹಂಗೂ ನೋಡಿ ನಮ್ಮಮ್ಮ ಮಾವನ ಕೊಟ್ಟು ಕಳಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲ ಫುಲ್ ತುಂಬ ಇತ್ತು, ಎಲ್ಲ ಖಾಲಿ ಆಗ್ಬಿಟ್ಟು ಲಾಸ್ಟಲ್ಲಿ ಅಷ್ಟಿತ್ತು. ಅದನ್ನು ಸುಮ್ಮನೆ ಹಂಗೆ ಒಂದು ವೀಡಿಯೋ ಮಾಡಿದೆ. ಫೈನಲಿ ಸರಿ ಹೊರಡೋಣ ಅಂದ್ಬಿಟ್ಟು ಇವತ್ತು ರಾಯರಿಗೆ ಬೆಲ್ಲದ ಆರತಿ ಮಾಡೋಣ ಅಂತ ತುಂಬ ಆಸೆ ಆಯಿತು. ಹಾಗಾಗಿ ನಾನು ನಮ್ಮ ದೊಡ್ಡಮ್ಮ ಹೊರಟ್ವಿ. ಸೊ ನಮ್ಮ ಮಗಳು ಎಲ್ಲೋ ಹೊರಗಡೆ ಹೋಗಿದ್ಲು ಬೆಲ್ಲ ತರೋಕ್ಕೇನೆ, ಇನ್ನೂ ಬಂದಿಲ್ಲ. ಸರಿ ನಡೀತಾರವ ಬರ್ತೀನಿ ನಾನು ಅಂತ ಅಂದ್ಬಿಟ್ಟು ಈಚೆನೇ ನಿಂತಿದ್ದೆ. ಸೊ ನಮ್ಮ ಮನೆ ಮುಂದೆ ಈ ಥರ ಗಿಡಗಳು ಹಾಕಿದ್ದೀನಿ. ಬಟ್ ಏನೂ ಗಿಡಗಳು ಹಾಕಲಿಲ್ಲ, ಇಂಟ್ರೆಸ್ಟ್ ಇಲ್ಲ. ಬಟ್ ಹಾಕಬೇಕು, ನನಗೂ ತುಂಬ ಇಷ್ಟ. ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಹಂಗಾಗಿ ಹಾಕಲ್ಲ. ಇದೊಂದು ಗಿಡ ಹಾಕಿದ್ದೀನಿ. ಏನು ಅಂತ ಕಮೆಂಟ್ ಮಾಡಿ, ಇದು ಯಾವ ಎಲೆ ಏನು ಏನಕ್ಕೆ ಹಾಕ್ತಾರೆ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಫೈನಲಿ ನಾನು ನಮ್ಮ ಮಗಳು ವೆಯ್ಟ್ ಮಾಡ್ತಾಯಿದ್ದೆ. ಫೈನಲ್ ಹಂಗೆ ಹಿಂಗೋ ಬಂದಳು. ನೋಡಿ ಎಷ್ಟೊತ್ತಾಯಿತು ಬಂದು. ಅವಳು ಹೋಗಿದ್ದು 20 ನಿಮಿಷ ಆಗೇ ಹೋಯಿತು ನನಗೆ. ಸರಿ ಅಂದ್ಬಿಟ್ಟು ಹಂಗೂ ಏನೋ ಇಷ್ಟು ಗಂಟೆ ಬಂದಲ್ಲ ಅಂತ ಹಂಗೆ ರೇಗಿಸ್ಕೊಂಡು ಸರಿ ಅವಳು ಹೋಗಿದ್ದಷ್ಟೇ. ಬೆಲ್ಲನೂ ಮತ್ತು ಒಂದು ಆರತಿ ತಟ್ಟೆ ಬೇಕಾಗಿತ್ತು. ಅಡಿಕೆ ಎಲೆ ಬರುತ್ತಲ್ಲ ಅದನ್ನು ತರ್ಸೋಕೆ ಕಳಿಸಿದೆ. ಏಕೆಂದರೆ ಬೇರೆ ಪ್ಲಾಸ್ಟಿಕ್ಕೆಲ್ಲ ಚೆನ್ನಾಗಿರಲ್ಲ. ಅಡಿಕೆ ಎಲೆ ಆದರೆ ಒಂಥರ ಏನೋ ಒಂದು ಇದು ಅಂದ್ಬಿಟ್ಟು ಅಲ್ಲಿಗೆ ಥರ ಅದ್ರ ಅಂಗಡಿಲಿ ಒಂದೇ ಒಂದಿತ್ತಂತೆ. ಹಂಗೊಂಚು ಸೊಟ್ಟಪಟ್ಟ ಆಯಿತು. ಇರಲಿ ಅಂದ್ಬಿಟ್ಟು ನಾನೆಲ್ಲ ಪ್ಯಾಕ್ ಮಾಡಿಕೊಂಡು ಅಕ್ಕಿ ಬೆಲ್ಲ ತುಪ್ಪ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಹೊರಟೆ. ಸೊ ನೋಡ್ಬೋದು ನೀವು, ನನ್ನ ಮಗಳಿಗೆ ಸಂಘದ ಕಾಸೆಲ್ಲ ಕಟ್ಟಬೇಕಾಗಿತ್ತು. ನಾನು ಕಟ್ಬಿಡವ ಅಂತ ಹೇಳ್ಬಿಟ್ಟು ಹೊರಟೆ. ಆಮೇಲೆ ಐಡಿಯಾ ಮಾಡಿದೆ, ಕರ್ಕೊಬಿಡ್ತೀಯನವ ಅಂತ ಕೇಳ್ತಾಯಿದ್ದೆ ನಿಂತ್ಕೊಂಡೆ. ಸರಿ ನಡಿ ಮಮ್ಮಿ ಆಯಿತು ಕರ್ಕೊಂಡೋಗ್ಬಿಡ್ತೀನಿ ಬಿಡು ಮಮ್ಮಿ ಅಂದ್ಬಿಟ್ಟು ಅವಳೇ ನಿಂತ್ಕೊಂಡ್ಳು. ಫೈನಲಿ ನಾನು ದೇವಸ್ಥಾನಕ್ಕೆ ಹೊರಟೆ. ದೇವಸ್ಥಾನದಲ್ಲಿ ತುಂಬ ಅಂದರೆ ತುಂಬ ರಶ್. ನಂಗೆ ಗೊತ್ತಿತ್ತು ಪುಷ್ಯ ಯೋಗ ಅಂತ ಒಂದು ದಿನ ಬಂದಾಗ ತುಂಬ ರಶ್ ಇರುತ್ತೆ. ಏಕೆಂದರೆ ನಾನು ನೋಡಿರ್ತೀನಿ. ನಾನು ಅವಾಗ ವಾರ ಹೋಗ್ತಿದ್ದನಲ್ಲ, ಅವಾಗ ನನಗೆ ಗೊತ್ತಿರುತ್ತೆ. ಬಟ್ ಇಲ್ಲಿ ಈಗ ದೂರ, ನಮಗೂ ಇದೆ ಚನ್ನಪಟ್ಟಣಕ್ಕೂ ಸ್ವಲ್ಪ ದೂರ. ಬರೋದೇನೋ ಬಂದ್ಬಿಡ್ಬೋದು. ಈ ಕಡೆಯಿಂದ ಹೋಗೋದಕ್ಕೆ ಆಟೋಗಳು ಸಿಗೋಲ್ಲ ನಮಗೆ. ಹಂಗಾಗಿ ನಮ್ಮ ಮನೆಯವ್ರು ಸ್ವಲ್ಪ ಕೆಲಸ ಜಾಸ್ತಿ ಅಂತ ಅವ್ರು ಸಿಗ್ತೋರಿಲ್ಲ. ಸೊ ಹಂಗಾಗಿ ಇಂಥ ಟೈಮಲ್ಲಿ ಹೋಗ್ತೀನಿ. ನೋಡ್ಬೋದು ರಶ್ ಒಂದಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ರಾಯರನ್ನ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲಂಕಾರ ಮಾಡ್ತಾಯಿದ್ರು ರಥಕ್ಕೆ. ತುಂಬ ಚೆನ್ನಾಗಿ ನೋಡಿದೆ. ನನ್ನ ದರ್ಶನ ಆಯಿತು. ರಾಯರಿಗೆ ನಾನು ಏನು ಸಲ್ಲಿಸಬೇಕಾಯ್ತು ಅದನ್ನು ಸಲ್ಲಿಸಿದೆ. ನನಗೂ ಒಂಥರ ಖುಷಿ ಆಯಿತು. ಅವ್ರನ್ನ ನೋಡಿದ್ರೆ ಏನೋ ಒಂಥರ ನಿಮ್ಮದಿ ನನಗೆ ನಿಜ. ಅವ್ರು ಅಲ್ಲಿ ಹೋದ ತಕ್ಷಣ ನನಗೆ ಏನೇ ನೆಗೆಟಿವ್ ಇದ್ದರು ಅದೆಲ್ಲ ಒಂಥರ ಏನು ಹೋದಂಗೆ ನನಗೆ. ಸೊ ಅವ್ರನ್ನ ಅಷ್ಟು ನಂಬ್ತೀನಿ ನಾನು. ಇವತ್ತು ನಾನು ಇಲ್ಲಿ ಈ ಸ್ಥಿತಿಗೆ ಇದ್ದೀನಿ, ಪೊಸಿಷನ್ಗೆ ಇದ್ದೀನಿ ಅಂತಂದರೆ ರಾಯರು ಒಂದು ಕೈ ಅಂತ ಹೇಳಿದ್ರೆ
ಸಾಧ್ಯ ಅಷ್ಟು ಇದು. ಏಕೆಂದರೆ ಅವರಿಂದ ನಾನು ಅಂತ ಇಷ್ಟು ವಿಷಯಗಳನ್ನು ನಂಬಿದ್ದೀನಿ ನಾನು. ನಾನು ಯಾವನೇ ಒಂದು ದಾರಿಗೆ ಏನೇ ಒಂದು ದಾರಿಗೆ ಸರಿ ತಪ್ಪು ಅನ್ನೋದಕ್ಕೆ ಅವರೇ ಮುಖ್ಯ ಕಾರಣ. ಏನಂತ ಹೇಳ್ತಾರೆ ನನ್ನ ಪ್ರಕಾರ, ಇದು ಸರಿ ಇಲ್ಲ ಅಂತ ನನಗೆ ಸ್ಟಾರ್ಟಿಂಗಲ್ಲೇ ನನಗೆ ಮುನ್ಸೂಚನೆ ಕೊಡ್ತಾರೆ. ಹಂಗಾಗಿ ನಾನು ಅವ್ರನ್ನ ತುಂಬ ನಂಬ್ತೀನಿ. ಸೊ ಫೈನಲಿ ದರ್ಶನ ಎಲ್ಲ ಆಯಿತು. ಅಲ್ಲಿಂದ ನೋಡ್ಬೋದು ನೀವು ಎಷ್ಟು ರಶ್ ಇದ್ದರು, ಎಷ್ಟು ಜನ, ತುಂಬ ಕ್ರೌಡು. ಸೊ ಅಲ್ಲಿಂದ ಬರಬೇಕಾದ್ರೆ ವರದರಾಜ ಸ್ವಾಮಿ ಇದು ಕೋಟೆಯಲ್ಲೇ ಅಲ್ವಾ, ತುಂಬ ದೇವಸ್ಥಾನ. ಅಂದರೆ ಒಳಗಡೆ ಹೋಗೋಕ್ಕಾಗಲಿಲ್ಲ, ಒಂದು 2 ಸತಿ ಹೋಗಿದ್ದೀನಿ ಅಷ್ಟೇ. ಅಂದರೆ ತುಂಬ ರಶ್ ಇದ್ದರು. ಯಾಕೆಂದ್ರೆ ನನಗೆ ಆಟೋ ಸಿಗೋಲ್ಲ ಈ ಕಡೆಯಿಂದ ಅಂದ್ಬಿಟ್ಟು ಆಗಲೇ 7:30 ಆಗೋಗಿತ್ತು. ಅಲ್ಲೇ ಕಾಯ್ಕೊಂಡು ನಿಂತ್ಕೋಬೇಕಲ್ಲ, ಆಟೋಗಳು ಇಲ್ಲ ಏನೂ ಇಲ್ಲ ಅಂದ್ಬಿಟ್ಟು ಪಟ ಅಂತ ನಾನೊಂದು ಇದು ಮಾತ್ರ ವೀಡಿಯೋ ಮಾಡಿಕೊಂಡು ಮನೆ ಕಡೆ ಹೊರಟೆ. ಇದಾಗಿತ್ತು ಇವತ್ತಿನ ಬ್ಲಾಗು. ಸೊ ಫೈನಲಿ ದೇವಸ್ಥಾನದಿಂದ ಬಂದು ಇದಾಗಿತ್ತು ಇವತ್ತಿನ ಬ್ಲಾಗು. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ. ಸೊ ಈಗ ಸಮಯ ಬಂದು ನೋಡಿ ಕಾಣಿಸ್ಬೋದು 8:45 ಆಗ್ತಾಯಿದೆ. ಲೈಟ್ ಇದೆ, ಕಾಣಿಸಲ್ಲ. ಸೊ ಈಗ ನಮ್ಮ ಮನೆ ತೋಟದ ಹತ್ರ ಇದ್ದಾರೆ, ಹಸು ಕರು ಆಗ್ತಾಯಿದೆಯಂತೆ. ಈಗ ನಾನು ಹೊರಡ್ತಾ ಇದ್ದೀನಿ. ಕರು ಆಗ್ತಾಯಿದಂತೆ. ಸರಿ ಎಂಥ ಕರು ಅಂತೇನೋ ಗೊತ್ತಿಲ್ಲ, ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಹೋಸ್ಟೆಲ್ ಕರು ಆಗ್ಬಿಟ್ಟಿದ್ರೆ ಇಲ್ಲ, ನೋಡೋಣ ಏನಾಗುತ್ತೆ ಅಂತ.